ಆಗು, ಈಗ ನಾನೇ ಮುಖ್ಯಮಂತ್ರಿ ಆಗಬೇಕು, ಅವ್ರು ನಿಲ್ಲಿಸ್ಬೇಕು ಅನ್ನೋಂಥದ್ದು ಏನಿದು ಹಠ ಅಂತ. ಯಾಕಂದ್ರೆ ಒಬ್ಬ ಒಳ್ಳೆ ಆಡಳಿತ ಮಾಡ್ತಾ, ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಕೊಡ್ತಾ ಹೊರಟಂಥ ವ್ಯಕ್ತಿಯನ್ನು ಹೀಗಾಗಿ ಸಡನ್ನಾಗಿ ಇಳಿಪ ಇನ್ನೊಬ್ರು ಕೂಡಿಸೋಣ ಅಂತಂದ್ರೆ ಸಹಜವಾಗಿ ಅಪಮಾನದಂಗೆ ಆಗ್ತಾ ಅನ್ನೋದು ಭಾವ ರಾಹುಲ್ ಗಾಂಧಿಯವ್ರಲ್ಲದ. ಈಗ ಇಷ್ಟು ಸಲ ಹೋದ್ರು ಯಾಕೆ ಭೇಟಿಯಾಗಿಲ್ಲ ಅಂದ್ರೆ ಇದು ಮುಖದ ಮೇಲೆ ಹೇಳಲಿಕ್ಕೆ ಅವ್ರು ಸಾಧ್ಯ ಆಗ್ತಾ ಇಲ್ಲ ಡಿ ಕೆ ಶಿ ಅವರಿಗೆ. ಡಿ ಕೆ ಶಿ ಇಲ್ಲಿವರೆಗೆ ಕಾಂಗ್ರೆಸ್ಸಿನ ಜೀವ ಆಗಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಅದಕ್ಕಾಗಿ ಅವರು ಸಾಕಷ್ಟು ತ್ಯಾಗ ಅನ್ನೋದ್ರಿಂದಲೂ ತಾವು ಗಳಿಸಿದ ಹಣವನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ಮತ್ತು ಕಟ್ಟರ್ ಕಾಂಗ್ರೆಸ್ ನಿಂತಿದ್ದಾರೆ. ಮತ್ತು ಅವ್ರು ನಮ್ಮನ್ನು ಇಷ್ಟು ತಿಳ್ಕೊಳ್ಳಿಕ್ಕೆ ಅಂದರೆ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ರಾಹುಲ್ ಗಾಂಧಿಯವ್ರಲ್ಲಿ ಇದ್ದಂಗೆ ಅದ. ಅದಕ್ಕಾಗಿ ಅವರು ಆದಷ್ಟು ಅದನ್ನು ಮುಂದೆ ಹಾಕುವಂಥದ್ದು ಹೇಳೋದು ಏನೇನೂ ಸಾಲ್ತಾ ಇಲ್ಲ ಅವ್ರಿಗೆ. ಡಿ ಕೆ ಶಿ ಅವ್ರು ನೀವಿಲ್ಲರಿ ಅವ್ರು ಆಗಲಿ ಅಂತೇಳಿ ಹಂಗಂತೇಳಿ ಬಿಡಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಇವತ್ತು ಪಾರ್ಟಿ ಒಡೆದು ಹೋಗಿಬಿಡ್ತದೆ ಸಿದ್ದರಾಮಯ್ಯ ಬಿಟ್ಟು ಹೋದ್ರೆ. ಇನ್ನು ಡಿ ಕೆ ಶಿ ಅವ್ರು ಬಿಟ್ಟು ಹೋದ್ರೆ ಹೊಡಿಲಿಕ್ಕಿಲ್ಲ ಅನ್ನೋ ಭರವಸೆ ಅವ್ರಿಗೆ. ಯಾಕಂದ್ರೆ ಅಧಿಕಾರದಲ್ಲಿದ್ದವ್ರು ಬೆನ್ನು ಹತ್ತಾರಪ್ಪ, ಯಾರು ಶಾಸಕರಲ್ಲಿ ಯಾರೂ ಇರಲಿ ಅನ್ನೋದು ಸತ್ಯದ. ಮತ್ತು ಇವರು ಹಿಂದೆ ಎಷ್ಟು ಅದಾರಪ್ಪ ಇಲ್ಲಿವರೆಗೆ ಡಿ ಕೆ ಶಿ ಅವರಿಂದ ಭಾಳ ಹೊಳ್ಳೆ ಕಾಣೋರು ಒಂದು 8-10 ಜನ ಮೈಸೂರು ಭಾಗದವ್ರು ಕಾಣ್ತಾರೆ. ಹೀಗಿದ್ದಾಗ ರಾಹುಲ್ ಗಾಂಧಿಯವರಿಗೆ ಸಹಜ ಅನ್ನಿಸ್ತದೆ ಇಷ್ಟೆಲ್ಲ ದೊಡ್ಡದ ಸಪೋರ್ಟ್ ನಮ್ಮ ಸಿದ್ದರಾಮಯ್ಯಗದ. ಮತ್ತು ಸುಮ್ಮನೆ ಒಂದು 7 ಜನ ಹಿಡ್ಕೊಂಡು ಮೆಂದ ಜಿಲ್ಲೆಗೆ ಬಂದು ಹೋದ್ರೆ ಮಾಡೋಕ್ಕಾಗ್ತದೆ ಅಂತ ಹೇಳ್ಕೊಂಡು ಅವ್ರು ಭೇಟಿ ಆಗ್ತಾಯಿಲ್ಲ ಅನ್ನಿಸ್ತದೆ. ಇದು ತಿಳ್ಕೊಬೇಕಾಗಿತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು. ಮತ್ತು ಅದರಲ್ಲೂ ಇವತ್ತು ಡಿ ಕೆ ಶಿವಕುಮಾರ್ ಅಷ್ಟೇ ಹೆಚ್ಚು ಕಡಿಮೆ ಆರ್ಥಿಕವಾಗಿ ಆಗಿರ್ಬೋದು, ಬೌದ್ಧಿಕವಾಗಿರ್ಬೋದು, ಬುದ್ಧಿವಂತಿಕೆಯಿಂದ ಆಗಿರ್ಬೋದು, ಜಾರಕಿಹೊಳಿ ಬ್ರದರ್ಸನು ಇಲ್ಲಿ ಇಬ್ಬರು ಇದ್ದಾರೆ ಅಂತಂದರು, ಸುರೇಶ ಮತ್ತು ನಮ್ಮ ಶಿವಕುಮಾರ್, ಡಿ ಕೆ ಶಿವಕುಮಾರ್. ಅದರಲ್ಲಿ 5 ಜನ ಇದ್ದಾರೆ. ಅವ್ರು ಚಿಂತನೆ ಮಾಡ್ತಾರೆ, ವಿಚಾರ ಮಾಡ್ತಾರೆ. ತಮ್ಮ ಕುಟುಂಬವನ್ನು ಒಂದು ರಾಜಕೀಯ ದೊಡ್ಡಂತ ಎತ್ತರಕ್ಕೆ ಒಯ್ಯಬೇಕು, ನಾವು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಮತ್ತು ಅವ್ರಿಗೆ ಗೊತ್ತದ ನಮ್ಮ ಸತೀಶ್ ಅವ್ರಿಗೆ ಆಯಿತು ಇನ್ನುಳಿದವ್ರಿಗೆ 5 ಮಂದಿಗೆ ನಮಗೆ ಹಿಂದುಳಿದಿದ್ದಂಥ